ಶುಕ್ರವಾರದಂದು ವಿಶೇಷವಾಗಿ ರಂಗಪೂಜೆ ಮತ್ತು ಮಹಾಮಂಗಳಾರತಿಯು ಶ್ರೀ ಗಣಪತಿ ದೇವರಿಗೆ ನಡೆದು ನಂತರ ಮಧ್ಯಾಹ್ನದ ಅನ್ನ ಸಂತರ್ಪಣೆ ನೆರವೇರಿತು. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ, ದೇವರು ಅನುಗ್ರಹ ಮಾಡಿಕೊಡ್ತಾರೆ. ಆಶೀರ್ವಾದ ಸಮಸ್ತ ಸನ್ಮಂಗಲ ಸರ್ವೇ ಪುರುಷಾಶಾಸ್ತ್ರೇ ಸಹಸ್ರ ಕೋಟಿ ವಿಧಾನೇ ನಮಃ. ಗೋವಿಂದ ಗೋವಿಂದ. ಸಾಕ್ಷಾತ್ ಪರಬ್ರಹ್ಮ ಗಣಪತಿ ಭವಾಮಹೇ ಕವಿ ಕವೀನಾಂ ಭಗವಸ್ತಮಂ. ಗಾಡಿಗೆ ಬರ್ಕೊಡು ಅಲ್ಲಿ ಪಿರೋದಕ್ಲೆ ಬಿಡ್ಲೆ ಅಲ್ಲ ಪಿರೋದಕ್ಲೆಗ ಅದಕ್ಕೋಸ್ಕರವಾಗಿ ಭಕ್ತಿ ಶ್ರದ್ಧೆಯಲ್ಲಿ ನಾವು ಮಾಡುವಂಥ ಪೂಜೆಯಿಂದ ರಂಗಪೂಜೆ ಅಂತ ಹೇಳುವುದು ಅದಕ್ಕಿಂತ ಮೇಲಿನ ಪೂಜೆ ಗಣಪತಿ ದೇವರಿಗೆ. ಇದು 3ನೇ ದಿವಸದ ಕಾರ್ಯಕ್ರಮ, ಬಹಳ ವಿಶೇಷವಾಗಿ ಅನ್ನದಾನ. ಅದರ ಮೇಲೆ ಇನ್ನೊಂದು ದಾನ ಇಲ್ಲ, ಅನ್ನದಾನ ಮಾಡುವುದೇ ದೊಡ್ಡ ವಿಷಯ. ಅದಕ್ಕೋಸ್ಕರವಾಗಿ ಅನ್ನಕ್ಕೆ ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ, ಪಂಚದುರ್ಗಾ ಪರಮೇಶ್ವರಿ, ಇದು ನವರಾತ್ರಿಯಲ್ಲಿ 10 ನಮೂನೆಯಲ್ಲಿ ಈ ಸರ್ತಿ 9 ನಮೂನೆಯಲ್ಲಿ ಬಂದ ದೇವರು. ಅದಕ್ಕೋಸ್ಕರವಾಗಿ ಆ ಮಹಾಲಕ್ಷ್ಮಿ ಅಂತ ಹೇಳಿದರೆ ಅವರು ಅನ್ನದಾನವನ್ನು ಮಾಡೋದು, ಅನ್ನ ಕೊಡುವವರೇ ಅವರು. ಅದಕ್ಕೋಸ್ಕರವಾಗಿ ಈ ಪೂಜೆಯನ್ನು ಅನ್ನ ಮಾಡಿಕೊಂಡು ಅದರ ನಂತರ ಮಹಾಗಣಪತಿಯಲ್ಲಿ ಪೂರ್ಣಾಹುತಿ ಕೊಡುವಾಗ ಅದನ್ನೇ ಕೊಡಬೇಕು. ಅಂಥ ರೀತಿಯಲ್ಲಿ ನಾವು ಪೂಜೆ ಮಾಡುವಂಥದ್ದು. ಇದು 16 ನಮೂನೆ ಪೂಜೆಗಳನ್ನು ಮಾಡಿ ರಂಗಪೂಜೆ ಮಾಡಿ ಇವತ್ತು 3ನೇ ಮಂಗಳಾರತಿ ಅಂದರೆ 3ನೇ ಸರ್ತಿಯ ಮಹಾಪೂಜೆ ಅಂತ ಹೇಳುವಂಥದ್ದು. ಇದು ಪ್ರಸನ್ನ ಪೂಜೆ ಅಂತ ಹೇಳ್ತೇವೆ. ಅದಕ್ಕೋಸ್ಕರವಾಗಿ ನಾವು ಕಿಂಚಿತವಾಗಿ ಮಾಡಿಕೊಂಡಿದ್ದೇವೆ. ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ. ಒಂದ ಸಾಲ್ಬೇಕಾ? ನಾನು ಆಶೀರ್ವಾದ ಸತ್ಯ ಆಶೀರ್ವಾದ
ಆಶೀರ್ವಾದ ನಮ್ಮ ಸಮಿತಿಯ ಸದಸ್ಯರು ಸ್ವಲ್ಪ ಕೈ ತೊಳೆಯುವ ಜಾಗದಲ್ಲಿ ಮತ್ತು ಈ ಒಂದು ಗಣೇಶೋತ್ಸವಕ್ಕೆ ಜಯಪ್ರಕಾಶ್ ನಾಯ್ಡು ಆಂಧ್ರದವರು, ಅವರು ಸಿಂಗಾಪುರದಲ್ಲಿರುವವರು, ಸಂಪೂರ್ಣವಾಗಿ ನಮ್ಮೊಂದಿಗೆ ಸಕ್ರಿಯವಾಗಿ ಭಾಗವಹಿಸುತ್ತಿರುವಂತ ಗಣಪತಿ ಬಪ್ಪ ಮಂಗಳಮೂರ್ತಿ. ಮುಂಚಿತವಾಗಿ ಅಶ್ವತ್ಥಕಟ್ಟೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ವಿಸರ್ಜನಾ ಶೋಭಾಯಾತ್ರೆಯ ತಯಾರಿ ನಡೆಯಿತು. ಭಕ್ತಿನಿಂದ ಮಾತಾ ಜನಕ್ಕೆ ಎಡ್ಡೆಪ್ಪನ ದಯಕೊದ್ದು ಶುಕ್ರವಾರದ ಈ ಶುಭ ದಿನ ತಾನಿ ವಿಶೇಷವಾದ ಮಹಾಗಣಪತಿ ದೇವರನ್ನ ಮಹಾಗಣಪತಿ ದೇವರನ್ನ ಶೋಭಾಯಾತ್ರೆಯಿಂದ ನಡಪರಂಡು ಆ ಸಂದರ್ಭಗಾತ್ರ ನಮ್ಮ ಇನ್ನಿ ಬೇಗನೆ ಇಂದು ಪೂಜೆ ಮಾಡ್ತಾ ಈ ಪೂಜೆನಿ ಸಂತೋಷದ ಅಪ್ಪೆ ಕೈಗೊಂಡು ಅಂಚನೆ ಏನಿತ ಅನ್ನ ಸಂತರ್ಪಣೆ ಮಧ್ಯಾಹ್ನ ಇತ್ತಿನಡ್ತಾತ್ರ ಬಯ್ಯದ ಕೊಟ್ಟು ಮಂದು ಜಪ್ಪೆ ಸಾಧಾರಣ ತಪ್ಪು ಪುತ್ತಂದ ಅವಿನೀರಿನ ಪಾದದ ಬುಡಕು ಬಾರ್ದು ಬತ್ತಿನ ಜೋಕಲಿಗೆ ಮಾತರಿಗಳ ಎಡ್ಡಪ್ಪನ ಕರುಣಿಸಾದ ಕೊಟ್ಟು ಸಕಲಕಲ ಮನೋ ಇಷ್ಟನು ಈಡೇರಿಸಾದ ಕೊರಲೆ ಅಂದುಕೊಂಡು ಅಪ್ಪೆಡ ಪ್ರಾರ್ಥನೆ ನೋತದ್ದು ನನ್ನ ಮಿತ್ತಿಗೆ ಓಡೆ ಪೋನಗಳ ಬೆರಿಸಾಯದ ಅಪ್ಪೆಡ ದಾದ ನಟ್ಟುವೆರ ಅವೇನು ಪೂರನ ಇಂಕ್ಲಿಗೆ ಸಂಕಲ್ಪ ಮಲ್ತದೆ ನನ್ನ ಮಿತ್ತಿಗೆ ಅಪ್ಪೆನ ಸೇವನೆ ಇಂಕ್ಲಿ ಇಂಚನೆ ಮಲ್ತದೆ ಅಪ್ಪೆನ ಇಂಕ್ಲಿನ ರಕ್ಷೆ ಆದ ಶ್ರೀರಕ್ಷೆ ಆದ ಸಂಪೂರ್ಣ ರಕ್ಷೆ ಮಲ್ತದೆ ಅಪ್ಪೆ ಮಾಸತಿ ಬಾದವರೇ ಗೋವಿಂದಾರಿ ಗೋವಿಂದ. ನಂತರ ಶ್ರೀ ಮಹಾಗಣಪತಿಯ ಸಾರ್ವಜನಿಕ ಶೋಭಾಯಾತ್ರೆಯು ಕರಂಗಲ್ಪಾಡಿ ಆವರಣದಿಂದ ಪಿವಿಎಸ್ ವೃತ್ತ, ಡೊಂಗರಕೇರಿ, ಚಿತ್ರ ಟಾಕೀಸ್, ಕಾರ್ ಸ್ಟ್ರೀಟ್, ವೆಂಕಟರಮಣ ದೇವಸ್ಥಾನದ ದಾರಿಯಾಗಿ ಸಾಗಿ ಬಂದು ಮಹಾಮಾಯಕೆರೆಯಲ್ಲಿ ವಿಗ್ರಹವನ್ನು ವಿಸರ್ಜಿಸಲಾಯಿತು.
ಇನ್ನು 37ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಆಚರಣೆಯ ಬಗ್ಗೆ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ರವಿಚಂದ್ರ ಶೆಟ್ಟಿಯವರು ಸಂಪೂರ್ಣ ಮಾಹಿತಿಯನ್ನ ಮಾಧ್ಯಮದಾರರಿಗೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ಹಾಪ್ಕಾಮ್ಸ್ ನೌಕರರು ಹಾಗೂ ಸಾರ್ವಜನಿಕರು ನಾವು ಕಳೆದ 37 ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ಗಣೇಶೋತ್ಸವ ಈ ನಮ್ಮ ಕರಂಗಲ್ಪಾಡಿ ಮಾರುಕಟ್ಟೆ ಆವರಣದಲ್ಲಿ ನಡೀತಾ ಇದೆ. ಇದು ನಮ್ಮ ಹಾಪ್ಕಾಮ್ಸ್ನ ಸಿಬ್ಬಂದಿಗಳು ಪ್ರಾರಂಭ ಮಾಡಿದ್ದು ನಮ್ಮ 1988ರಲ್ಲಿ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಹಾಪ್ಕಾಮ್ಸ್ನ ಮುಖ್ಯ ಕಚೇರಿ ಇತ್ತು. ಮಂಗಳೂರೊಂದು ಶಾಖೆ ಆಗಿತ್ತು. ಈ ಶಾಖೆಯಲ್ಲಿರುವಂಥ ಸಿಬ್ಬಂದಿಗಳು ಸೇರಿಕೊಂಡು ಒಂದು ದೇವರ ಒಂದು ವಿಗ್ರಹವನ್ನು ಸ್ಥಾಪಿಸಿ ಆ ಸಿಬ್ಬಂದಿಯವರೇ ಮಾಡಿಕೊಂಡು ಬಂದಿದ್ದರು. ನಾನು ಮ್ಯಾನೇಜರ್ ಆಗಿ ಈ ಒಂದು ಸಂಸ್ಥೆಗೆ 2004ರಲ್ಲಿ ಬಂದಿದ್ದೇನೆ. ನಾನು ಬಂದಾಗಿನಿಂದ 2004ರಿಂದ ನಾನು ಬಂದ ಕೂಡಲೇ ನನಗೆ ಸ್ಥಳೀಯರೆಲ್ಲರೂ ಇಲ್ಲಿಯ ಗಣೇಶೋತ್ಸವದ ಬಗ್ಗೆ ತಿಳಿಸಿ ಹೇಳಿದರು. ಇದು ಕೇವಲ ಗಣೇಶೋತ್ಸವ ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರೆ, ಆದರೆ ಅದೊಂದು ಕ್ರಮಬದ್ಧವಾಗಿ ನಡೆಯುವಂತೆ ತಾವುಗಳು ಸಹಕರಿಸಬೇಕಂತೇಳಿ ನಾನು ಇದೇ ಸ್ಥಳೀಯನಾಗಿರೋದರಿಂದ ನಾನು ಮುಖ್ಯವಾಗಿ ಪ್ರಥಮತವಾಗಿ ನಾನು ನಮ್ಮ ಸಿಬ್ಬಂದಿಯವರೊಂದಿಗೆ ನಮ್ಮ ಸ್ಥಳೀಯರನ್ನು ಸೇರಿಸಿ ಸಾರ್ವಜನಿಕವಾಗಿ ಈ ಒಂದು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇನೆ. ಈ ಗಣೇಶೋತ್ಸವದಲ್ಲಿ ನನಗೆ ವಿಶೇಷ ಕಂಡು ಬಂದದ್ದು ಏನಂತ ಹೇಳಿದರೆ, ನಮ್ಮ ಈ ಗಣೇಶೋತ್ಸವ ಕರಂಗಲ್ಪಾಡಿ ಮಾರುಕಟ್ಟೆಯಲ್ಲಿ ಜರುಗುವುದಾದರೆ ಇದರ ಎದುರು ಭಾಗದಲ್ಲಿ ಚಂದ್ರಮೌಳೇಶ್ವರ ಅಂತ ದೇವಸ್ಥಾನ ಇದೆ. ಹಾಗಾಗಿ ಇಲ್ಲಿ ನಾವು 3 ದಿವಸದ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಈ 3 ದಿವಸದ ಗಣೇಶೋತ್ಸವದಲ್ಲಿ 3ನೇ ದಿವಸ ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ ದೇವರ ಶೋಭಾಯಾತ್ರೆ ನಡೀತಾ ಇದೆ. ಈ ಶೋಭಾಯಾತ್ರೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದರೆ, ಸಾಯಂಕಾಲದ ಹೊತ್ತು ಒಂದು ನೋಡುವಂಥದ್ದೇ ಒಂದು ಭಾರಿ ಒಂದು ಚಂದದ ವಿಷಯ. ಏನಂತ ಹೇಳಿದರೆ, ನಾವು ಗಣಪತಿಯನ್ನು ಎಬ್ಬಿಸಿ ಚಂದ್ರಮೌಳೇಶ್ವರ ದೇವಸ್ಥಾನದ ಎದುರುಗಡೆ ಕೊಂಡೋಗಿ ಒಂದು ಸುತ್ತು ಬರ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ವಿಶೇಷ ಕಂಡಿದ್ದೇನಂತ ಹೇಳಿದರೆ, ತಂದೆ ಮತ್ತು ಮಗನ ಒಂದು ಸಮಾಗಮ, ಇದೊಂದು ನನಗೆ ವಿಶೇಷ ಕಂಡಿದ್ದು. ಮತ್ತು ಏನಂತ ಹೇಳಿದರೆ, ನಾನು ಬರುವ ಹೊತ್ತಿಗೆ ಈ ದೇವರ ಇಷ್ಟೊಂದು ದೊಡ್ಡ ವಿಗ್ರಹದ ಮೇಲೆ ಕೇವಲ ಒಂದು ಅವರ ಸೊಂಡಿನಲ್ಲಿ ಒಂದು ಅಪ್ಪ ಇತ್ತು, ಬೆಳ್ಳಿಯ ಒಂದು ಅಪ್ಪ ಇತ್ತು. ಆ ನಂತರ ಏನೂ ಇರಲಿಲ್ಲ. ಆ ನಂತರ ಎಲ್ಲ ಭಕ್ತ ಜನರ ಸಹಕಾರದಿಂದ ಈಗ ದೇವರ ಮೈ ಮೇಲೆ ಅಷ್ಟೊಂದು ಒಡವೆಗಳು ಇದೆ, ಬಂಗಾರ ಇದೆ ಮತ್ತು ಬೆಳ್ಳಿಯ ಆಭರಣಗಳಿದೆ. ಮತ್ತು ಈ ಗಣೇಶೋತ್ಸವವನ್ನು ನಾವು 3 ದಿವಸಗಳ ಕಾಲ ಆಚರಿಸ್ತಾ ಇದ್ದೇವೆ. ಯಾವ ಒಂದು ಸಂಪ್ರದಾಯ ಅಂತ ಹೇಳಿದರೆ, ನಾವು ಸನಾತನ ಹಿಂದೂ ಧರ್ಮದಂತೆ ನಾವು 3 ದಿವಸಗಳ ಕಾಲ ಈ ಗಣೇಶೋತ್ಸವವನ್ನು ಹೇಗೆ ಆಚರಿಸ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಯಾವುದೇ ಸಭಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ, ಗಣೇಶ ದೇವರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿದೆ. ನಾವು ನೇರವಾಗಿ ಭಜನಾ ಕಾರ್ಯಕ್ರಮ ಮಾಡಿಬಿಟ್ಟು ಆ ನಂತರ ನಮ್ಮ ಸ್ಥಳೀಯರಿಂದ ಮಕ್ಕಳ ಪ್ರತಿಭೆಯನ್ನು ತೋರಿಸುವ ಸಲುವಾಗಿ ನೃತ್ಯ ಕಾರ್ಯಕ್ರಮ, ಮಕ್ಕಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ. ಅದೇ ರೀತಿ ಇದೊಂದು ನಮ್ಮ ತುಳುನಾಡು ಆದ ಪ್ರಯುಕ್ತ ನಾನು
ಮಾರನೇ ದಿವಸ 2ನೇ ದಿವಸನೂ ಭಜನಾ ಕಾರ್ಯಕ್ರಮ ಮಾಡಿ ಒಂದು ತುಳು ನಾಟಕವನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಇಷ್ಟೆಲ್ಲ ಸಹಕಾರ ಮಾಡಲಿಕ್ಕೆ ಕೇವಲ ನಮ್ಮ ಹಾಪ್ಕಾಮ್ಸ್ ಎಂಪ್ಲಾಯೀಸ್ಗಳಿಂದ ಸಾಧ್ಯ ಇಲ್ಲ. ನಮಗೆ ತುಂಬ ಮಂದಿ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಪರಿಸರದಲ್ಲಿ ಇದೀಗ ತುಂಬ ಒಂದು ಪ್ರಚಲಿತವಾಗಿ ಕಂಡುಬಂದದ್ದು ಅಂತ ಹೇಳಿದರೆ ಮಹಾಸತಿ ಕಟ್ಟೆ ಅಂತೇಳಿ. ಇದು ನಮ್ಮ ಗಣೇಶ ಮಂಟಪದ ಎದುರುಗಡೆ ಇರುವಂಥ ಒಂದು ಕಟ್ಟೆ. ಆ ಕಟ್ಟೆ ಎದುರು ಭಾಗದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಕಳೆದ ವರ್ಷದಿಂದ ಆ ಮಹಾಸತಿ ಕಟ್ಟೆಯಲ್ಲಿ ಕೆಲವೊಂದು ಘಟನೆಗಳು ಪವಾಡಗಳು ನಡೆದ ಹಿನ್ನೆಲೆಯಲ್ಲಿ ಆ ಒಂದು ಕಟ್ಟೆಯಲ್ಲಿ ಮೊನ್ನೆ ಗೌರಿ ಪೂಜೆ ನಡೆಯಿತು. ಆ ಗೌರಿ ಪೂಜೆಯ ಸಂದರ್ಭದಲ್ಲಿ ನಮ್ಮ ಎಲ್ಲರ ಮನಸ್ಸು ತೃಪ್ತಿಯಾದ ಏನಂತ ಹೇಳಿದರೆ, ಒಂದು ಕಡೆ ಗಣಪತಿಯ ತಂದೆ, ತಾಯಿ ಹಾಗೂ ಮಗ ಈ 3 ಜನನು ಒಂದೇ ಕ್ರಮಬದ್ಧವಾಗಿ ಇರುವುದೇ ನಮಗೆ ಈ ವರ್ಷದ ಒಂದು ಸಂತೋಷದಾಯಕವಾದ ವಿಷಯ. ಆದ್ದರಿಂದ ಈ ಗಣಪತಿಯಲ್ಲಿ ಯಾರೆಲ್ಲ ನಿವೇದನೆ ಮಾಡಿಕೊಂಡಿದ್ದಾರೋ ಅವರು ಮುಂದಿನ ವರ್ಷ ಬಂದು ದೇವರಿಗೆ ಒಂದು ಏನಾದರೂ ತಾವು ಎಣಿಸಿದ್ದು, ತಾವು ಉದ್ಯೋಗದ ಬಗ್ಗೆ, ಮದುವೆಯ ಬಗ್ಗೆ, ಮನೆಯ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ. ಅದೆಲ್ಲವೂ ನೆರವೇರಿದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ.